ಇನ್ನು ಬೆಂಗಳೂರು ಉತ್ತರದ ಕಥೆ ಏನು? ಡಿ ವಿ ಸದಾನಂದ ಗೌಡರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಏನು ಅಂತ ಹೇಳಿ ಬೆಂಗಳೂರು ಉತ್ತರದಲ್ಲಿ ಸದಾನಂದ ಗೌಡರಿಗೆ ಟಿಕೆಟ್ ಕೈ ತಪ್ಪುವಂತ ಆತಂಕ ಇದೆ. ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ, ನನಗೆ ಪರ್ಯಾಯ ಹೆಸರು ಇನ್ನೊಂದಿಲ್ಲ. ಸೊ ಅವ್ರಿಗೆ ಇನ್ನೊಂದು ಹೆಸರು ಇಲ್ವಂತೆ, ಅವ್ರಿಗಿಂತನೂ ನೋಡಬೇಕು. ನಾನು ಈ ಹಿಂದೆ ನಿವೃತ್ತಿ ಘೋಷಣೆ ಮಾಡಿದ್ದೆ, ಈ ಹಿಂದೆ ಪ್ರಯೋಗ ಮಾಡಿ ಏನೆಲ್ಲ ಆಯಿತು ಅಂತ ಹೈಕಮಾಂಡ್ಗೆ ಗೊತ್ತಿದೆ. ಸೊ ಹಾಗಾಗಿ ಮತ್ತೆ ಪ್ರಯೋಗ ಮಾಡಲ್ಲ ಅನ್ನುವಂಥದ್ದು ವಿಶ್ವಾಸ ಅವರಿಗೆ. ಹಾಗಾಗಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋದು ಪರೋಕ್ಷವಾಗಿ ಈಗ ಡಿ ವಿ ಸದಾನಂದ ಗೌಡರು ಆಡಿರುವಂತಹ ಮಾತು. ನಿನ್ನೆ ನಡೆದಂತಹ ಹೈ ವೋಲ್ಟೇಜ್ ಸಭೆಯಲ್ಲಿ ಬಹುತೇಕ ಕ್ಷೇತ್ರಗಳಿಗೆ ಫೈನಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಕ್ಷೇತ್ರಗಳಿಗೆ ಕಗ್ಗಂಟಾಗಿರೋ ಹಿನ್ನೆಲೆಯಲ್ಲಿ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಅಂತ. ಆ ಪೆಂಡಿಂಗಲ್ಲಿ ಇಟ್ಟಿರುವಂಥ ಕ್ಷೇತ್ರಗಳ ಪೈಕಿ ಬೆಂಗಳೂರು ಉತ್ತರ ಕೂಡ ಒಂದು. ನಮ್ಮ ಜೊತೆ ಬೆಂಗಳೂರು ಉತ್ತರದ ಹಾಲಿ ಸಂಸದರಾಗಿರುವಂತಹ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಡಿ ವಿ ಸದಾನಂದ ಗೌಡ ಅವರಿದ್ದಾರೆ. ಸರ್, ಯಾಕೆ ನಿಮ್ಮ ಕ್ಷೇತ್ರವನ್ನು ಇನ್ನು ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಅಂತ? ಗೊತ್ತಿಲ್ಲ ಸರ್, ಇದು ಕೇಂದ್ರದವರಿಗೆ ಸಂಬಂಧಪಟ್ಟದ್ದು. ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ಡಿಸೈಡ್ ಮಾಡುವಂಥದ್ದು. ಅದಕ್ಕೆ ನಮ್ಮ ರಾಜ್ಯದಿಂದ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರು, ನಮ್ಮ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಇಂಥವರೆಲ್ಲ ಹೋಗುವಂಥದ್ದು ಬಿಟ್ಟರೆ ಅಲ್ಲಿ ಏನು ನಡೀತೈತೆ ವೆರಿ ಕಾನ್ಫಿಡೆನ್ಷಿಯಲ್. ಈಗ ನೀವು ನನ್ನಲ್ಲಿ ಕೋರ್ ಕಮಿಟಿಯಲ್ಲಿ ಏನಾಯಿತು ಅಂತ ಕೇಳಿದರೆ ನಾನೇನು ಹೇಳುವಂಥ ಪರಿಸ್ಥಿತಿಯಲ್ಲಿಲ್ಲ, ಅಲ್ಲ ಹೇಳಬಾರ್ದು. ಆದ ಕಾರಣ ನಮಗೆ ಊಹಾಪೋಹಗಳಿದ್ದಾವೆ ಹೊರತು ನನಗೆ ಏನಾಗಿದೆ ಅಂಥದ್ದು ಅಂತ ನನಗೇನು ಗೊತ್ತಿಲ್ಲ. ಇದುವರೆಗೆ ಏನು ಸುಳಿವು ಬಂದಿಲ್ಲ, ಏನು ಸಂದೇಶ ಬಂದಿಲ್ಲ? ಬಂದಿಲ್ಲ, ನನಗೇನು ಸುಳಿವು ಬಂದಿಲ್ಲ. ನಾನು ಯಾವುದೇ ಸುಳಿವನ್ನ ತಗೊಳ್ಳುವಂಥ ಪ್ರಯತ್ನ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ನೀವು ವಿಶ್ವಾಸದಲ್ಲಿ ಇದ್ದೀರಾ ಟಿಕೆಟ್ ಸಿಗುತ್ತೆ ಅಂತ. ಇನ್ನೂ ಪೆಂಡಿಂಗಲ್ಲಿ ಇಟ್ಟಿರೋ ಹಿನ್ನೆಲೆಯಲ್ಲಿ ನಿಮ್ಮ ವಿಶ್ವಾಸ ಎಲ್ಲೋ ಒಂದು ಕಡೆ ಕುಂದುಂಟಾಗಿದೆ ಅಂತ? ಸರ್, ವಿಶ್ವಾಸ ಅಂತ ಹೇಳುವಂಥದ್ದು ನನ್ನ ವಿಶ್ವಾಸ ಅಲ್ಲ, ಇಡೀ ನನ್ನ ಕ್ಷೇತ್ರದ ಕಾರ್ಯಕರ್ತರ ವಿಶ್ವಾಸ.